ಅರ್ಹರ ಪಾಲಿಗೆ ಅಧಿಕಾರ ಸಿಕ್ಕಿದ್ರೆ ಸಾಮಾನ್ಯ ಜನರ ಜೀವನ ಸರಳವಾಗಿ ನಡೆಯುತ್ತೆ. ಅದೇ ಅನರ್ಹರ ಕೈಗೆ ಅಧಿಕಾರ ಸಿಕ್ಕಲ್ಲಿ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಬಳ್ಳಾರಿಯಲ್ಲಿ ನಡೆದಂತಹ ಈ ಒಂದು ಘಟನೆ ದೊಡ್ಡ ನಿದರ್ಶನ. ಪಾಲಿಕೆ ಸದಸ್ಯೆಯ ಪತಿಯೇ ಬಡವರ ಬದುಕಿಗೆ ಕಂಟಕವಾಗಿ ಪರಿಣಮಿಸಿದ್ದಾನೆ. ಹೇಗೆ ಅಂತ ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಬಳ್ಳಾರಿ ಪಾಲಿಕೆ ಸದಸ್ಯೆಯ ಪತಿಯಿಂದ ಭಾರೀ ವಂಚನೆ. ಸರ್ಕಾರಿ ಜಾಗ ಲೇಔಟ್ ಮಾಡಿ ಮಾರಿದ ಭೂಪ, ಸಾಲ ಮಾಡಿ ಜಾಗ ಖರೀದಿಸಿದವರ ಕಣ್ಣೀರು. ಖಾಲಿ ಜಾಗದಲ್ಲಿ ನಿರ್ಮಾಣಗೊಂಡ ಮನೆಗಳನ್ನು ತೆರವು ಮಾಡ್ತಾರೋ ಜಿಲ್ಲಾಡಳಿತ, ನೆಲಸಮಗೊಂಡಿರೋ ಮನೆಗಳ ಮುಂದೆ ನಿಂತು ಕಣ್ಣೀರಿಡ್ತಾರೋ ಮಹಿಳೆಯರು. ಇದು ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬೂದಿಹಾಳದಲ್ಲಿ ಕಂಡುಬಂದಂತಹ ಘಟನೆ. ಇವರು ಮಹಾನಗರ ಪಾಲಿಕೆಯ 7ನೇ ವಾರ್ಡ್ನ ಕಾಂಗ್ರೆಸ್ ಕಾರ್ಪೊರೇಟರ್ ಉಮಾದೇವಿ ಪತಿ ಶಿವರಾಜ್ನನ್ನ ನಂಬಿ ಹಣವನ್ನ ಕಳೆದುಕೊಂಡು ಅತ್ತ ಮನೆಯನ್ನು ಕಳ್ಕೊಂಡು ಕಣ್ಣೀರ್ ಹಾಕ್ತಾರೋ ಮಹಿಳೆಯರು. 7.78 ಎಕರೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದ ಶಿವರಾಜ್ ಲೇಔಟ್ ಅನ್ನು ನಿರ್ಮಾಣ ಮಾಡಿದ್ದ. ಬಡವರಿಗೆ 1,50,000 ರೂಪಾಯಿಗೆ 20x30 ಅಳತೆಯ ಸೈಟ್ ಮಾರಾಟ ಮಾಡಿದ್ದಾನೆ. ಆದರೆ ಈಗ ಏಕಾಏಕಿಯಾಗಿ ಜಿಲ್ಲಾಡಳಿತ ಸರ್ಕಾರಿ ಜಾಗದಲ್ಲಿ ಕಟ್ಟಿದ ಮನೆಗಳನ್ನ ಕೆಡವಿ ಆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದೆ. ಆಗ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಮಹಿಳಾ ಕಾರ್ಪೊರೇಟರ್ ಪತಿಯೊಬ್ಬರು ಇದೀಗ ಜನರಿಗೆ ಜಾಗ ಕೊಡುವ ಹೆಸರಿನಲ್ಲಿ ಇದೀಗ ಪಂಗನಾಮ ಹಾಕಿರುವಂತ ಘಟನೆ ಬಳ್ಳಾರಿಯಲ್ಲಿ ನಡೆದಿರುವಂತದ್ದು. ಸರ್ಕಾರಿ ಜಾಗದಲ್ಲಿದ್ದಂತ ಸೈಟ್ಗಳನ್ನ ಮಾರಾಟ ಮಾಡೋದ್ರ ಮೂಲಕ ಇದೀಗ ವಂಚನೆ ಮಾಡಿರುವಂತದ್ದು. ಆ ಒಂದು ಮನೆಗಳನ್ನ ಜಿಲ್ಲಾಡಳಿತ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಇಲ್ಲಿ ಲೇಔಟ್ ಮಾಡಿಕೊಂಡು ಮನೆ ಕಟ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕೋಸ್ಕರ ಇದೀಗ ಜಿಲ್ಲಾಡಳಿತ ಕೂಡ ಎಲ್ಲಾ ಮನೆಗಳನ್ನ ಡೆಮಾಲಿಷ್ ಮಾಡಿರುವಂತದ್ದು. ನಾನೀಗ ಅದೇ ಒಂದು ಜಾಗದ ಬಳಿ ಇದೀನಿ, ಗಮನಿಸಬಹುದು ನೀವು. ನಿನ್ನೆ ಜಿಲ್ಲಾಡಳಿತ ಅದು ADC ಅವರ ನೇತೃತ್ವದಲ್ಲಿ ಸರ್ಕಾರಿ ಜಾಗದ ಒಟ್ಟು 7.5 ಎಕರೆಯಷ್ಟು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಂತ ಕಾಂಗ್ರೆಸ್ ಕಾರ್ಪೊರೇಟರ್ ಉಮಾದೇವಿ ಅವರ ಪತಿ ಶಿವರಾಜ್ ಅವರೇನಿದ್ರು, ಅವರು ಜನರಿಗೆ ಅಂದ್ರೆ ಬಡ ಜನರಿಗೆ ಮಾರಾಟವನ್ನು ಮಾಡಿದ್ರು. ಅದಾದ್ಮೇಲೆ ಅವರೆಲ್ಲರೂ ಕೂಡ ಇದೇ ಒಂದು ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡು ಇನ್ನೇ ನಾವು ಜೀವನ ಕಟ್ಕೊಳ್ಬಹುದು ಅನ್ನುವಂತ ಉತ್ಸಾಹದಲ್ಲಿದ್ರು. ಆದ್ರೆ ಆ ಒಂದು ಮನೆಗಳು ಪೂರ್ಣಗೊಳ್ಳೋದಕ್ಕಿಂತ ಮುಂಚೆನೇ ಇದೀಗ ಜಿಲ್ಲಾಡಳಿತ ಆ ಒಂದು ಜಾಗದ ಮೇಲೆ ಕಣ್ಣು ಹಾಕೋದ್ರ ಮೂಲಕ ಎಲ್ಲಾ ಮನೆಗಳನ್ನು ಕೂಡ ಡೆಮಾಲಿಷ್ ಮಾಡಿರುವಂತದ್ದು. ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಸಾಲ ಸೂಲ ಮಾಡಿ ಜಾಗ ಖರೀದಿ ಮಾಡಿದ್ದಾರೆ. ಸ್ವಂತ ಮನೆ ಕಟ್ಟುವ ಆಸೆಯಿಂದ ಸೈಟ್ ಅನ್ನು ತಗೊಂಡಿದ್ದಾರೆ. ಆದರೆ ಸರ್ಕಾರಿ ಜಾಗ ಒತ್ತುವರಿದಾರರ ವಿರುದ್ಧ ಜಿಲ್ಲಾಡಳಿತ ಸಮರ ಸಾರಿದ್ದು ಸರ್ಕಾರಿ ಜಾಗಕ್ಕೆ ಕಾಂಪೌಂಡ್ ಕಟ್ಟಿ ಲೇಔಟ್ ಮಾಡಿದ ಜಾಗಗಳನ್ನು ಪತ್ತೆ ಹಚ್ಚಿ ತೆರವು ಮಾಡುವುದಕ್ಕೆ ಮುಂದಾಗಿದೆ. ಅದರಂತೆ ಈ ಜಾಗವನ್ನು ತೆರವು ಮಾಡುವುದಕ್ಕೆ ಬಂದಾಗ ಜನರಿಗೆ ತಾವು ಮೋಸ ಹೋಗಿರೋ ವಿಚಾರ ಗೊತ್ತಾಗಿದೆ. ಇದೀಗ ಮನೆಯೂ ಇಲ್ಲದೆ ಅತ್ತ ಹಣವೂ ಇಲ್ಲದೆ ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಪಾಪ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಒಂದೊಂದು ಫ್ಲಾಟ್ಗೆ 1.5 ಲಕ್ಷ ಕೊಟ್ಟಿವಿ, ಶಿವರಾಜ್ ಕೊಟ್ಟಿವಿ. ಅದ್ರಾಗೆ ಶಿವರಾಜ್ ಮಗ ಹೊನ್ನೂರಪ್ಪ ಈ ಐದವ ನಮ್ದು ಸರ್ಕಾರ ಇದು ತಗೊಳ್ರಿ, ನಾನು ಇದ್ದಾಗ ಮಾಡಿಕೊಡ್ತೀನಿ, ನಾನು ಸರ್ಕಾರದಾಗ ಇದ್ದೀನಿ, ನೀವೇನು ಬೆಳೆ ಬೀಳ್ಬೇಡ್ರಿ ಅಂದನ್ ಸರ್. ಧೈರ್ಯ ಕೊಟ್ಟಿದ್ದು ಕೊಡ್ಸಿ ತಗೊಂಡಿವಿ ಸರ್. ನಾವು 13 ಫ್ಲಾಟ್ ತಗೊಂಡೀವಿ, ಒಬ್ಬೊಬ್ಬರು 1.5 ಲಕ್ಷ ಕಟ್ಟೀವಿ. ಎಲ್ಲಿಗೋದ್ರೆ ಮನೆ ಇಲ್ಲ, ನಮಗೆ ಹೆಂಗೆ ಮಾಡಬೇಕು ಏನು ಗೊತ್ತಿಲ್ಲ ಸರ್. ಇವಾಗ ಸಾಲ ಕೊಟ್ಟಿದ್ದಾರೆ, ಸಾಲ ಕಟ್ರಂತಾರೆ. ಇವಾಗ ಇದು ಇಲ್ಲ, ಹೆಂಗೆ ಮಾಡಬೇಕು ಗೊತ್ತಿಲ್ಲ ಸರ್. ಅವರು ನೀವು ಮಾಡ್ಕೊಳ್ರಮ್ಮ ಪ್ಲಾಟ್ ಕೊಡ್ತೀನಿ, ಹೆಂಗೋ ಒಂದು ನಾನೇ ಕೌನ್ಸ್ಲರಾಗಿದ್ದೀನಲ್ಲ, ನಾನೇ ನಿಮಗೆಲ್ಲ ಇವು ಪಟ್ಟಗಳು ಬರಂಗೆ ಮಾಡ್ತೀನಿ, ನಮ್ಮ MLA ಅಂತ ನಂಬ್ಕೊಂಡು ಇದು ಎಲ್ಲ ನಾವು ಮಾಡಿಕೊಡ್ತೀವಿ, ನೀರು ಎಲ್ಲ ಕರೆಂಟು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ನಮ್ಮ ಸೀಟ್ ಇರೋವರೆಗೆ ನಾವು ಏನೈತೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಿನ್ನೆ ಬಂದು ಇದ್ದಕ್ಕಿದ್ದಂಗೆ ಹಿಂಗೆಲ್ಲ ಇದು ಮಾಡಿದ್ದಾರೆ ಸರ್. ಜನರ ಬಳಿ ಕಂತೆ ಹಣ ವಸೂಲಿ, ಹಣ ವಾಪಸ್ ಕೊಡ್ತೀನಿ ಎಂದ ಪಾಲಿಕೆ ಸದಸ್ಯೆಯ ಪತಿ. ಪಾಲಿಕೆಯ ಸದಸ್ಯೆ ಪತಿ ಶಿವರಾಜ್ ಬಡವರ ಕಣ್ಣಲ್ಲಿ ಬಣ್ಣ ಬಣ್ಣದ ಕನಸನ್ನ ಬಿತ್ತಿ ಕಂತೆ ಹಣ ಪಡೆದಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ದೃಶ್ಯದಲ್ಲಿ ಕಂತೆ ಹಣವನ್ನ ಜನರು ಶಿವರಾಜ್ಗೆ ಕೊಟ್ಟಿದ್ದಾರೆ. ಮನೆಯಲ್ಲಿಯೇ ಕೂತು ಕಡಿಮೆ ಬೆಲೆಯಲ್ಲಿ ಸೈಟನ್ನು ಕೊಡಿಸ್ತೇನೆ, ಆ ಬಳಿಕ ಬೂಡಾ ಅಪ್ರೂವಲ್ ಕೊಡಿಸ್ತೇನೆ ಅಂತ ಹೇಳಿ ನಕಲಿ ದಾಖಲೆಯನ್ನು ತೋರಿಸಿ ವಂಚನೆ ಮಾಡಿದ್ದಾನೆ. ಈ ಬಗ್ಗೆ ಮಾತನಾಡಿರುವ ಪಾಲಿಕೆ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ ಉಲ್ಟಾ ಹೊಡೆದಿದ್ದು, ಘಟನೆಗೂ ನನಗೂ ಸಂಬಂಧ ಇಲ್ಲ, ಜಾಗ ಕೊಡಿಸಿ ಅಂತ ಹೇಳಿ ಜನ ನನ್ನ ಬಳಿ ಬಂದಿದ್ರು. ಹೊನ್ನೂರ ಎಂಬುವರ ಹೆಸರಿನಲ್ಲಿ ಪಹಣಿ ಮತ್ತು ನಾನು ಅದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೆ. ಇದೀಗ ಅನ್ಯಾಯವಾಗಿರೋ ಜನರಿಗೆ ಕೊಟ್ಟ ಹಣವನ್ನು ವಾಪಸ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಕಟ್ಟಿಕೊಂಡ ಮನೆ ಹಣದ ಬಗ್ಗೆ ಕೇಳಿದ್ರೆ ನನಗದು ಗೊತ್ತಿಲ್ಲ, ನಾನು ಅಮಾಯಕ ಅಂಥೇಳಿ ಮತ್ತೆ ಕಾಗೆ ಹಾರಿಸ್ತಿದ್ದಾನೆ. ಅಲ್ಲಿ ನಮ್ಮ ಮನೆ ಎದುರಿಗಿರೋದು ಹೊನ್ನೂರಪ್ಪ ಅಂತೇಳಿ ಅವರು ಭೂಮಿ ಅಂತ ಹೇಳಿ ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ತಿದ್ರೆ ಅಣ್ಣ ನಮ್ಮದು 1968ರಲ್ಲಿದ್ದ ಅವ್ರ ಅವನಲ್ಲಿದ್ದ ಅವ್ರ ತಾತ ಮುತ್ತಾತ ಕಾಲದಲ್ಲಿದ್ದ ಅವ್ರ ಪಾಣಿನಾಗ ಹೆಸರೈತೆ. ನಾವು ಪಾಣಿನಾಗ ಹೆಸರೈತೆ ಅಂತಾರೆ ಅವ್ರ ಭೂಮಿ ಅಂತ ತಿಳ್ಕೊಂಡಿವಿ. ಆದ್ರೆ ನಾನು ಖರೀದಿ ಮಾಡಿಲ್ಲ, ಅದನ್ನು ನಾನು ತಗೊಂಬಕ್ಕೆ ಹೋಗಿಲ್ಲ. ಅವ್ರು ಬಂದು ಇಲ್ಲಣ್ಣ ನಾವು ಯಾರನ್ನ ದೊಡ್ಡರಿದ್ರೆ ನಮ್ಮ ತಗೊಂತಾರಂತೆ ಅಂದರೆ ಒಂದು 10-12 ಪ್ಲಾಟ್ ಅವರಿಗೆ ಅವ್ರ ಸಾಮಾಜಿಕರಿಗೆ ಕೊಟ್ಟಾರ. ಅವ್ರಿಗೆ ಏನೈತೆ ಗೊತ್ತಿಲ್ಲ.
ನನ್ನ ಎದುರಿಗೆ ದುಡ್ಡು ಕೊಟ್ಟಾರ, ದುಡ್ಡು ತೊಗೊಂಡಾರ, ನಾನು ಇದ್ದೀನಿ. ಆದರೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ರಿಯಲ್ ಎಸ್ಟೇಟ್ ಆಗಲಿ ಇನ್ನೊಂದಾಗಲಿ ನಾನು ಮಾಡಿಲ್ಲ. ಆದ್ರೆ ಗೊತ್ತಿಲ್ಲ ಅದು ಏನಂಬಂದ್ರೆ, ಇಲ್ಲ ನಾ ರಿಜಿಸ್ಟ್ರೇಷನ್ ಬೇಡ, ನಾವು ಗುಡಿಸಿಲು ಒಳಕ್ಕೆ ಅಂತೀವಿ, ಶೆಡ್ ಒಳಕ್ಕೆ ಅಂತೀವಿ, ಒಂದು 10 ಮಂದಿಗೆ ಬೇಕಂತ ಬಂದೀವಿ ಅಂದ್ರೆ ನನ್ನ ಎದುರಿಗೆ ಒಂದು 5 ಮಂದಿ ಮಾಡಿ ನನ್ನ ಎದುರಿಗೆ ದುಡ್ಡು ಕೊಟ್ರು ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನು ಇದಿಲ್ಲ. ನಾನೇನು ಅದ್ರ ಕಬ್ಜಾ ಮಾಡಿಲ್ಲ, ನಾನೇನು ಒಂದು ಎಕರೆ ಭೂಮಿನೂ ತಗೊಂಡಿಲ್ಲ, ಒಂದು ಸೆಂಟಿನೂ ತಗೊಂಡಿಲ್ಲ. ನಮ್ಮದಂತೂ ಅದರಲ್ಲಿ ಏನು ಕೈವಾಡಿಲ್ಲ ಸರ್. ಅವ್ರು ಬಡವರು ಇದಾರ, ಅವ್ರ ಕರೆಗೆ ಹೆಲ್ಪ್ ಮಾಡಿ ಅಷ್ಟೇ. ಸರ್ಕಾರ ಭೂಮಿ ಅಂತ ನಮಗೆ ಮೊದಲಿಗೆ ನಮ್ಮ ಅವ್ವ ನಮ್ಮ ತಾತನಿಂದ ನಾವು ಅಲ್ಲಿಂದ ವ್ಯವಸಾಯ ಮಾಡ್ಕೊಂಡು ಬಂದೀವಿ. ನಾವು ಎಲ್ಲ ಬಡ್ಡಿ ಕಟ್ಟಲಾರ್ದ ಸಾಲ ಸಂಬಂಧ ಮಾಡ್ಕೊಂಡು ಹೇಳಿವಿ ಸರ್. ಹೇಳಿರೋದಕ್ಕೆ ಏನೋ ಮಾಡಿ ಸಹಾಯ ಮಾಡಿ ನಿಮಗೆ ಸಾಲ ತೀರಂಗ ಮಾಡ್ತೀನಿ ಅಂತೇಳಿ ಅಂದ್ರೆ ಅದು 4 ಎಕರೆ 10 ಸೆಂಟ್ ಸರ್. ಟೋಟಲ್ 17 ಎಕರೆ 42 ಸೆಂಟ್ ಸರ್. ಅದು ಈಗ ನಿಮ್ಗೆ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದಾರಾ, ನಿಮ್ಮದೇ ಬಂದಿದ್ದೀರಾ ಸರ್ ನೀವು? ಸರ್ ನಮ್ಮದೇ ಭೂಮಿ ಅಂತ ಬಂದೀವಿ ಸರ್. ನಾವು ನೀವು ನಿಮ್ಮದೇ ಭೂಮಿ ಅಂತ ಹೇಳ್ತೀರಿ, ಸರ್ಕಾರ ನಮ್ದು ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಸರ್ಕಾರ ಅಂತೇಳಿ ನಮಗೆ ಅವಾಗೆ ಕೊಟ್ಟಿದ್ದಾರೆ ಸರ್ ನಮ್ಮ ಅವ್ವನಿಂದ. ಈಗಾಗಲೇ ಬಳ್ಳಾರಿ ಜಿಲ್ಲಾಡಳಿತದಿಂದ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿರುವ ಖದೀಮರ ವಿರುದ್ಧ ಸಮರ ಸಾರಲಾಗಿದೆ. ಇದು ಯಾವುದರ ಅರಿವಿಲ್ಲದೆ ಲಕ್ಷ ಕೊಟ್ಟು ಜಾಗ ಖರೀದಿ ಮಾಡಿದ ಅಮಾಯಕ ಜನರೀಗ ಅಕ್ಷರಶಃ ಕಂಗಾಲಾಗಿದ್ದಾರೆ. ಇನ್ನು ಮಾಡಿದ ಸಾಲ ತೀರಿಲ್ಲ, ಅಷ್ಟರಲ್ಲಿಯೇ ಈ ಸ್ಥಿತಿ ಬಂದಿದೆ ಅಂತ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಅಮಾಯಕರಿಗೆ ಪಂಗನಾಮ ಹಾಕಿರುವ ಖದೀಮರ ಮೇಲೆ ಕ್ರಮವನ್ನು ಕೈಗೊಂಡು ನ್ಯಾಯ ಒದಗಿಸುವ ಕೆಲಸ ಮಾಡಬೇಕಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.